ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸರಿಯಾಗಿ 1.5 ವರ್ಷದ ನಂತರ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣಾಂತರಗಳಿಂದ ಎಷ್ಟೇ ಪ್ರಯತ್ನ ಪಟ್ಟರು ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಈಗ ಸಮಯ ಸಿಕ್ತು, ಹಾಗೆ ಒಂದೊಳ್ಳೆ ಪರಿಸರ ಕೂಡ ಇತ್ತು. ಹೀಗಾಗಿ ವಿಡಿಯೋ ಮಾಡೋಣ ಅಂತ ಕೂತ್ಕೊಂಡೆ. ಇಲ್ಲಿ ತುಂಬಾ ಚಳಿ ಬೀಳ್ತಾ ಇದೆ. ಎಷ್ಟು ಚಳಿ ಅಂತ ಹೇಳಿದ್ರೆ ಬೆಳಿಗ್ಗೆ ಅಂತೂ ಒಂದು ಫ್ರೀಝರ್ ಒಳಗಡೆ ಹೋದಾಗೆ ಆಗುತ್ತೆ. ಹಾಗೇ ಬೆಳಿಗ್ಗೆ ಎದ್ದುಬಿಟ್ಟು ಚಳಿಯೆಲ್ಲ ಇಳಿದ್ಮೇಲೆ ಹೋಗಿ ಹೂ ತೆಗೆದ್ಬಿಟ್ಟು ಇವತ್ತು ಸೂಜಿ ದಾರ ತಗೊಂಡು ಹೂ ಪೋಣಿಸ್ತಾ ಇದ್ದೀನಿ. ನಾವು ಎಷ್ಟೇ ಹೊರಗಡೆಯಿಂದ ಹೂ ತಂದು ಚಂದ ತಂದು ದೇವ್ರಿಗೆ ಮುಡಿಸಿದ್ರು ನಮ್ಮ ಮನೆಯಲ್ಲೇ ಆಗುವಂಥ ಹೂಗಳನ್ನು ಈ ಥರ ಪೋಣಿಸಿ ಹಾರ ಕಟ್ಟಿ ಮುಡಿಸೋದ್ರಲ್ಲಿ ಆಗುವ ಖುಷಿನೇ ಬೇರೆ. ನಿಮ್ಮಲ್ಲೂ ಹೀಗೆ ಮಾಡ್ತಾ ಇರ್ಬೋದು ಅಲ್ಲ. ಈಗ ಚಳಿ ಇರೋದ್ರಿಂದ ಜಾಸ್ತಿ ಹೂಗಳು ಆಗಲ್ಲ. ಚಳಿಗಾಲ ಇರೋದ್ರಿಂದ ಈ ಹೂಗಳು ಮಾತ್ರ ಬೆಳೆಯೋದು ಜಾಸ್ತಿ. ಸೂಜಿ ದಾರದಲ್ಲಿ ಹೂ ಪೋಣಿಸಿದರೆ ಈ ರೀತಿ ಚಂದ ಹೂಗಳನ್ನೆಲ್ಲ ದಾರ ಮಾಡ್ಬೋದು. ಹಾಗೆ ಎಲ್ಲ ಹೂಗಳನ್ನು ಕಟ್ಟಿದ್ವಿ. ಇದನ್ನೆಲ್ಲ ಕಟ್ಟಿ ಆದಮೇಲೆ ದೇವರಿಗೆಲ್ಲ ಚೆನ್ನಾಗಿ ಮುಡಿಸ್ಬಿಟ್ರೆ ಒಂದ್ಸಲ ನೋಡಬೇಕಾದ್ರೆ ಮನೆ ಮಂತ್ರಾಲಯ ಅನ್ನೋವಂಥ ಫೀಲ್ ಬಂತು. ದೇವಸ್ಥಾನ ನೋಡೋದ ರೀತಿ ಫೀಲ್ ಬಂತು. ಅದಾದಮೇಲೆ ನಾವು ಹೊರಟಿದ್ದು ಅರಳಿಕಟ್ಟೆ ಪೂಜೆಗೆ. ನಾನು ಅತ್ತೆ ದೊಡ್ಡತ್ತೆ ಎಲ್ಲ ಸೇರಿ ಅರಳಿಕಟ್ಟೆ ಪೂಜೆಗೆ ಹೊರಟ್ವಿ. ಅರಳಿಕಟ್ಟೆ ನೋಡಿ ಹೀಗಿದೆ ನಮ್ಮ ಮನೆ ಹತ್ರ. ಎಲ್ಲ ಆ್ಯಕ್ಚುಲಿ ಸದ್ಯ ತುಂಬ ಬೆಳೆದಿತ್ತು. ಅದನ್ನೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿ ಅಲ್ಲಿ ಅರಳಿಕಟ್ಟೆ ಪೂಜೆಗೆ ಅನುಕೂಲ ಮಾಡ್ಕೊಂಡಿದ್ದೀವಿ. ಪೂಜೆ ಎಲ್ಲ ಮುಗಿಸಿ ಅಲ್ಲಿಂದ ನಾವು ವಾಪಸ್ ಬಂದ್ವಿ. ಅರಳಿಕಟ್ಟೆ ಪೂಜೆನ ದಿನನಿತ್ಯ ಮಾಡಬೇಕು ಅಂತ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಕೆಲವರು ಶನಿವಾರ ಮಾತ್ರ ಮಾಡ್ತಾರೆ, ಕೆಲವರು ವಟಸಾವಿತ್ರಿ ಪೂಜೆ ದಿನ ಮಾತ್ರ ಮಾಡ್ತಾರೆ. ನೀವು ಯಾವಾಗ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೇ ಮನೆಗೆ ಬಂದರೆ ಕೆಂಪು ಹರವೆ ಸಿಕ್ಕಾಪಟ್ಟೆ ಹುಲಸಾಗಿ ಚೆನ್ನಾಗಿ ಬೆಳೆದಿತ್ತು. ಇವತ್ತು ಇದರ ಸಾರೆ ಮಾಡೋಣ ಅಂತ ಹೇಳಿ ತೆಗೆದೆ. ಕಟ್ ಮಾಡಬೇಕಂದ್ರೆ ಮುರಿಬೇಕಾದ್ರೆ ಅಂತೂ ಟಪ್ ಅಂತ ಸೌಂಡ್ ಬರ್ತಾಯಿತ್ತು. ಅಂದರೆ ಅದಷ್ಟು ಚೆನ್ನಾಗಿತ್ತು, ಫ್ರೆಶ್ ಇತ್ತು. ಮತ್ತೆ ಬಿಟ್ಟರೆ ಅದು ಬೆಳೆದು ಹೋಗಿಬಿಡತ್ತೆ ಅಂತ ಕಟ್ ಮಾಡಿದೆ. ಹಾಗೆ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಇವತ್ತು ಇದರ ಸಾರನ್ನು ಮಾಡಿದ್ವಿ. ಸೊಪ್ಪು ತುಂಬ ಫ್ರೆಶ್ ಇದ್ದಿದ್ದಕ್ಕೆ ಸಾರು ಕೂಡ ತುಂಬಾ ಚೆನ್ನಾಗಿ ಬಂತು. ಹಾಗೆ ಇವತ್ತು ಗುರುವಾರ ಇತ್ತು. ಅಂದರೆ ನಾನು ಈ ವಿಡಿಯೋವನ್ನು ಮಾಡಿದ್ದು ನಿನ್ನೆ ಗುರುವಾರ ಇತ್ತಲ್ವ. ಇದನ್ನು ಗುರುವಾರ ಅಥವಾ ಆದಿತ್ಯವಾರ ನಾವು ಮಕ್ಕಳಿಗೆ ಹಾಕ್ತೀವಿ. ಸುಮಾರು 15-20 ಬೇರೆ ತರಹದ ಹೂವಿನ ಎಲೆಗಳನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. 2-3 ಸಲ ಚೆನ್ನಾಗಿ ತಣ್ಣೀರಲ್ಲಿ ತೊಳೆದೆ. ಅದಾದಮೇಲೆ ಬಿಸಿನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಹಾಗೆ ಇಟ್ಟೆ. ಧೂಳು ಇರುತ್ತೆ, ಹಾಗೆ ಸಣ್ಣ ಪುಟ್ಟ ಕ್ರಿಮಿಕೀಟಗಳು ಇರ್ಬೋದು, ಮಕ್ಕಳ ವಿಷಯ ಅಲ್ವಾ. ಹೀಗಾಗಿ ಅದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಆಮೇಲೆ ಚೆನ್ನಾಗಿ ಕ್ಲೀನ್ ಮಾಡಿ ಈ ರೀತಿ ಕೈಯಲ್ಲೇ ಅದನ್ನು ರಸ ತೆಗೆದು ಅದನ್ನು ಮಗಳಿಗೆ ಕುಡಿಸ್ದೆ. ಇದೊಂಥರ ಜೀರ್ಣಶಕ್ತಿಗೂ ಒಳ್ಳೆಯದು ಅಂತ ಹೇಳ್ತಾರೆ. ಅದಲ್ಲದೆ ಮುಂಚಿನ ಕಾಲದಲ್ಲಿ ಈಗಿನಷ್ಟು ಇಂಜೆಕ್ಷನ್ ಅಥವಾ ಮೆಡಿಕೇಷನ್ಸ್ ಎಲ್ಲ ಅಷ್ಟೊಂದು ಇರಲಿಲ್ಲ. ಹೀಗಾಗಿ ಇಂಥವೆಲ್ಲ ಆಯುರ್ವೇದಿಕ್ಕನ್ನು ಮಾಡ್ತಿದ್ರು ಅನಿಸುತ್ತೆ. ನಿಮ್ಮಲ್ಲೂ ಮಾಡ್ತೀರಾ? ನೀವು ಯಾವೆಲ್ಲ ಎಲೆಗಳನ್ನು ಬಳಸ್ತೀರಾ ಅಂತ ಕಮೆಂಟಲ್ಲಿ ಹೇಳಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.